ಉತ್ಸವ ಹಾಗೂ 95ನೇ ಗುರುವಂದನಾ ಸಮಾರಂಭ. ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ಪುರದಲ್ಲಿ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ 92ನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಮಣಿಪುರ ಚನ್ನಬಸವ ಮಹಾಸ್ವಾಮಿಗಳ 95ನೇ ಗುರುವಂದನಾ ಸಮಾರಂಭ, ಧರ್ಮಸಭೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಹಲವಾರು ಪೂಜ್ಯರು ಮತ್ತು ಸಾಹಿತಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ಹೂವಿನ ಹಿಪ್ಪರಗಿ ಪತ್ರಿ ಮಠದ ದ್ರಾಕ್ಷಾಯಣಿ ಮಾತಾಜಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾ, ಶ್ರೀಗಳು ಮಠಕ್ಕೆ ಬಂದ ಭಕ್ತರಿಗೆ ಸಹಾಯ ಸಹಕಾರ ನೀಡುತ್ತಿದ್ದರು ಅಂತ ಹೇಳಿದರು. ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಶಿವಯೋಗಿಗಳ ಕುರಿತು ಹಲವಾರು ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು. ಬಸವನ ಬಾಗೇವಾಡಿ, ಮಸ್ಬಿನಾಳ, ಉಕ್ಕಲಿ, ಡೋಣೂರ ಸೇರಿದಂತೆ ಅನೇಕ ಊರಿನ ಸ್ವಾಮೀಜಿಗಳು ಹಾಗೂ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಹಾಸಿಂಪೀರ್ ವಾಲಿಕಾರ್ ಸೇರಿದಂತೆ ಶಿವಾನಂದ ಮಂಗಾನವರ್, ಹಿರಿಯ ಸಾಹಿತಿಗಳು ಅಶೋಕ್ ಹಂಸರಿ, ಶಿವಾನಂದ ಡೋಣೂರು, ಕಾಶಿನಾಥ್ ಅವಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜೊತೆಗೆ ನುರಿತ ಸಂಗೀತಗಾರರಿಂದ ವಿವಿಧ ಸಂಗೀತ ಗೀತೆಗಳು ಕೂಡ ನಡೆದವು. ಹಬ್ಬಗಳಪ್ಪ ಅಂದ್ರೆ ಪೂಜ್ಯರು ಲಿಂಗೈಕ್ಯರಾದ 15 ದಿವಸ ಮ್ಯಾಗ ಬಂದು ಹಬ್ಬಗಳನ್ನ ಮಾತಾಡಿಸಿ ಹೋಗಿರ್ತಕ್ಕಂಥವ್ರು ಯಾರು ಮುರುಗೋಡ ಪೂಜ್ಯರು. ಅವರು ರೂಮಿನೊಳಗೆ ಹೋಗಿ ಹಬ್ಬಗಳ ನಾವು ಬಂದೇವ್ರಿ ಮುರುಗೋಡ ಹಬ್ಬಗಳ ತಿಳ್ಕೊಂಡೇಳಿ 15-20 ದಿವಸಗಳ ನಂತರ ಅವರು ರೂಮಿನೊಳಗೆ ಹೋಗಿ ಹಬ್ಬಗಳ ಒಬ್ಬರೇ ಒಳಗೆ ಹೋಗಿ ಹೊರಗೆ ನಿಂತಿದ್ರು. ಎಲ್ಲರೂ ಹಬ್ಬಗಳ ನಾವು ಬಂದೇವ್ರಿ ಮುರುಗೋಡ ಸ್ವಾಮಿಗಳು ನಾವು ಬಂದೇವ್ರಿ ಅಂದ ಕೂಡಲೇ ಅಲ್ಲಿ ಸಪ್ಪಳ ಏನೂ ಬರಲಾರ್ದೆ ಏನು ಬತ್ತಪ್ಪ ಅಂದ್ರೆ ಅವ್ರ ಹಬ್ಬಗಳು ಏನು ಮಾಡ್ತಿದ್ರಪ್ಪ ಅಂದ್ರೆ ಮಾಡ್ತಿದ್ರಲ್ಲ ಅಂಥ ಧ್ವನಿ ಕೇಳ್ತಾ ಮುರುಗೋಡ ಹಬ್ಬಗಳನ್ನ ಕೇಳ್ರಿ. ಮುರುಗೋಡ ಸ್ವಾಮಿಗಳು ಇಲ್ಲೇ ಕೂತಾರ ಬಂದವರು. ಅಂಥ ಪೂಜ್ಯ ತಪಸ್ವಿಗಳ ಈ ಕಾರ್ಯಕ್ರಮದಲ್ಲಿ ಇವತ್ತು 92ನೇ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾರ್ಮಲ್ ಆಗಿ ಮಾಡಬೇಕು ಬಿಡುವ ಹೊಯ್ದಾಟದ ನಡವರ್ಕಾಗಿ ಈ ಕಾರ್ಯಕ್ರಮಗಳು ಮತ್ತೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಅಪ್ಪುಗಳ ಪೂಜ್ಯರು ನಮ್ಮ ಶಿವಪುರದ ಪೂಜ್ಯರು ಸುಮಾರು 14-15 ದಿವಸಗಳ ಪರ್ಯಂತರ ಪುರಾಣವನ್ನು ಯಶಸ್ವಿಯಾಗಿ ಬಸವ ಪುರಾಣವನ್ನು ನಡೆಸಿಕೊಂಡು ಬಂದಾರೆ. ಅವರಿಗೂ ಕೂಡ ಲಿಂಗೈಕ್ಯ ಪೂಜ್ಯರ ಆಶೀರ್ವಾದ ಇರಲಿ. ಇವತ್ತು ಅವರ ಎಲ್ಲ ಸೂತ್ರಗಳನ್ನ ಹಿಡಿದು ಅತ್ಯದ್ಭುತವಾಗಿರುವಂಥ ಗುರು ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರ ಆಗುವುದರ ಜೊತೆಗೆ ಎಲ್ಲ ಬಣದ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಪೂಜ್ಯರು ಅವರು ಈ ಭಾಗದಲ್ಲಿ ನಡೆದಾಡುವ ದೇವರೇ ಆಗಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ ಕಾರ್ಯಕ್ರಮಗಳು ಇವತ್ತು ಇಂಗ್ಲೇಶ್ವರ ಮಠದಲ್ಲಿ ಜರುಗ್ತಾ ಇದ್ದಾವೆ. ಅವರ ಸಾನ್ನಿಧ್ಯ ಅವರ ನೇತೃತ್ವ ಬಹಳ ಮುಖ್ಯವಾಗಿರುವ ಪೂಜ್ಯರು. ಅದಕ್ಕೆ ಗೆದ್ದವರಿಗೆ ಗದ್ದಿಗೆ ಕಟ್ತಾರ, ಸೋತವ್ರಿಗೆ ಸುಡದಾಡ್ಕೊ ಹೋಗ್ತಾರ. ಶಾಸ್ತ್ರ ಏನು ಸೋಲುದಂದ್ರೆ ಈ ಪ್ರಪಂಚದಲ್ಲಿ ನಾನು ನನ್ನದೆಂಬ ಭಾವದಿಂದ ಯಾರು ಭ್ರಮಿಸಿ ನಾನು ನನ್ನದಂತ ಏನು ಭ್ರಾಂತಿಯಿಂದ ಸತ್ತು ಹೋಗಿರ್ತಾನೆ ಮನುಷ್ಯ, ಅವನು ಸುಡಗಾಡಕ್ಕೆ ಹೋಗ್ತಾರಂತ. ದೆವ್ವ ಆಗಬಾರ್ದಂತ ಹೇಳಿ ನವಣಿನೂ ಬಿತ್ತಾರಂತ. ಸಮಾಧಿ ಮೇಲೆ ಇಂಗ್ಳುಗುಡ್ಡನ್ನು ಬೆಳೀತಾರಂತ. ದೆವ್ವ ಈ ಬಂದಿಗೆ ನಾನು ಈ ಮಗ ಅಂತ ತಿಳ್ಕೊಂಡೇಳಿ. ಹಂಗ ಮಹಾತ್ಮರು ಈ ಲೋಕವನ್ನ ಗೆದ್ದು ಭವವನ್ನ ಗೆದ್ದು ಈ ಲೈಫ್ ಡಿಫೆನ್ಸ್ ದ ಹೋಲ್ ಇಡೀ ತಮ್ಮ ಶರೀರವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿರ್ತಾರ. ಇಡೀ ತನುಮನ ಧನವನ್ನ ಅರ್ಪಣೆ ಮಾಡಿರ್ತಾರ. ಭಾವನ್ನ ಅರ್ಪಣೆ ಮಾಡಿ ಸಮಾಜಕ್ಕಾಗಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಹೆಂಗ ಊದುಬತ್ತಿ ತನ್ನನ್ನ ಸುಟ್ಕೊಂಡು ಪರರಿಗೆ ಸುಗಂಧವನ್ನು ಕೊಡ್ತದಲ್ಲ, ಆ ಸುಗಂಧ ರೂಪದಲ್ಲಿ ಮಹಾತ್ಮರ ಆತ್ಮ ಸದಾ ಗದ್ದಿ ಒಳಗೆ ಇರ್ತದೆ ಅನ್ನೋದಕ್ಕೆ ಇಂಗ್ಲಿಷ್ ಒಬ್ಬರು ಸದಾ ಗದ್ದಿ ಒಳಗಾರ ಸದಾ ಇರ್ತಾರೆ. ಆತ್ಮ ನಿನ್ನ ಮನದಲ್ಲಿ ಊದುಬತ್ತಿ ಇದ್ದಾನೆ. ಊದುಬತ್ತಿ ಸುಟ್ರ ಬೂದಿ ಆಗ್ತದ, ಸುಗಂಧಿ ಎಲ್ಲರಿಗೂ ಕೊಡುತ್ತದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್ ಕೃಷ್ಣ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.